ಬೆಳಗ್ಗೆ ವಾಕಿಂಗ್ ಅಂತ ಹೋದಾಗ ನನಗೆ ಫ್ಲ್ಯಾಶ್ ಆಗಿದ್ದು ಹೇರ್ ಕಟ್ ಆಗಿಲ್ಲ ಅಂತ. ಸರಿ ಅಂತ ಹತ್ತಿರದಲ್ಲಿರೋ ಒಂದು ಸಲೂನ್ಗೆ ಹೋಗಿ ಹೇರ್ ಕಟ್ಟು, ಹೆಡ್ ಮಸಾಜು ಎಲ್ಲ ಆಯಿತು. ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಮನೆಗೆ ಬಂದು ನೋಡಿಕೊಂಡೆ ಹೇರ್ ಕಟ್ ಸರಿಯಾಗಿ ಆಗಿದೆಯೋ ಅಲ್ವೋ ಅಂತ. ಪರವಾಗಿಲ್ಲ, ಹೇರ್ ಕಟ್ ಸರಿಯಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡೆ. ಆಮೇಲೆ ಟೀ ಜೊತೆ ಬಿಸ್ಕೆಟ್ನ ತಿಂದ್ಕೊಂಡೆ. ಮನೇಲಿ ತಿಂಡಿಗೆ ಅಂತ ಪೈನಾಪಲ್ ಕೇಸರಿಬಾತ್ ಮಾಡಿದರು. ಅದನ್ನೆಲ್ಲ ತಿನ್ಕೊಂಡು ನಾನು ಹೊರಟಿದ್ದು ರಾಗಿಗುಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಂತ. ಅಲ್ಲಿ ಎಂಟ್ರಾಗ್ತಿದ್ದಂಗೆ ನನಗೆ ಕಾಣಿಸಿದ್ದು ಆಂಜನೇಯನ ಬಾಲ ಥರ ಇರೋ ಕ್ಯೂನ. ಸರಿ ಅಂತ ಅದೇ ಭಕ್ತಾದಿಗಳ ಕ್ಯೂನಲ್ಲಿ ನಿಂತ್ಕೊಂಡೆ. ಕ್ಯೂನಲ್ಲಿ ನಿಂತು ಬೋರ್ ಆಗ್ತಾಯಿತ್ತು ಅಂತ ಹಂಗೆ ಒಂದು ಸೆಲ್ಫಿನೂ ಹಿಡ್ಕೊಂಡೆ. ಸರಿ ಅಂತ ದರ್ಶನ ಎಲ್ಲ ಮಾಡಿ ಮುಗಿಸ್ಕೊಂಡು ಓಡೋಡಿ ಬಂದೆ. ಯಾಕೆಂದರೆ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರೆ ಬೇಗ ಖಾಲಿ ಆಗುತ್ತೆ ಅಂತ ಓಡೋಡಿ ಬಂದು ಪುಳಿಯೋಗರೆ ಪ್ರಸಾದನ ಇಸ್ಕೊಂಡೆ. ತಿಂತಾಯಿದ್ರೆ ಅದ್ಭುತವಾಗಿತ್ತು. ಹಾಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೊಂದು ಬೋರ್ಡ್ ಕಾಣಿಸ್ತು, ಮಹಾಪ್ರಸಾದಕ್ಕೆ ದಾರಿ ಅಂತ. ನಾವು ಚಿಕ್ಕ ಪ್ರಸಾದನೇ ಬಿಡೋಲ್ಲ, ಇನ್ನು ಮಹಾಪ್ರಸಾದ ಬಿಡ್ತೀವಿ ಅಂತ ಮಹಾಪ್ರಸಾದ ದಾರಿಲಿ ನಿಂತ್ಕೊಂಡೆ. ಹೋಗ್ತಾ ಲಡ್ಡು ಕೊಡ್ತಾಯಿದ್ರು. ಕೈಗೆ ಬರ್ತಿದ್ದಂಗೆ ಲಾಭಕ್ಕಂತ ಬಾಯಿಗೆ ಹಾಕ್ಕೊಂಡೆ. ಅಲ್ಲಿ ಪ್ರಸಾದಕ್ಕೆ ಅಂತ ಅನ್ನ ಸಾಂಬಾರು, ಅನ್ನ ತಿಳಿ ಸಾರು, ಮೊಸರನ್ನ ಎಲ್ಲ ಮಾಡಿದರು. ನೂರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಅನ್ನೋ ಹೆಸರಲ್ಲಿ ಹೊಟ್ಟೆ ತುಂಬಿಸ್ತಾ ಇರೋ ದೇಶನೇ ಭಾರತ. ಆ ದೇಶದಲ್ಲಿ ಹುಟ್ಟಿರೋ ನಾವೇ ಪುಣ್ಯವಂತರು ಅಂತ ಅಂದ್ಕೊಂಡು ಜೈ ಶ್ರೀರಾಮ್ ಅಂತ ಹೇಳಿದೆ. ಸರಿ ಅಂತ ಎಲ್ಲ ಮಾಡಿ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲಿ ಆಂಜನೇಯ ಸ್ವಾಮಿನೇ ಪ್ರತ್ಯಕ್ಷರಾಗ್ಬಿಟ್ರು. ಪಾಪ ಏನೋ ಹೊಟ್ಟೆ ಪಾಡಿಗೆ ಮಾಡ್ತಾಯಿದ್ದಾರೆ ಅಂತ ಅವ್ರಿಗೊಂದು 5 ರೂಪಾಯಿ ಕೊಟ್ಬಿಟ್ಟು ಹೊರಟೆ. ಊಟ ಆದಮೇಲೆ ಏನಾದ್ರು ಸ್ವೀಟ್ ತಿನ್ನೋಣ ಅಂತ ಅನಿಸ್ತಾಯಿತ್ತು. ಅಲ್ಲೇ ಹರಿ ಸೂಪರ್ ಸ್ಯಾಂಡ್ವಿಚ್ಗೆ ಹೋಗಿ ಒಂದು ಚಾಕ್ಲೇಟ್ ಸ್ಯಾಂಡ್ವಿಚ್ನ ತೊಗೊಂಡೆ. ಟೇಸ್ಟ್ ಅಂತೂ ಸಾಕಾದಾಗಿತ್ತು. ಸರಿ ಅಂತ ಎಲ್ಲ ಮಾಡಿ ಮುಗಿಸ್ಕೊಂಡು ಮನೆಗೆ ಬಂದು ಮಲ್ಕೊಂಡೆ ಒಂದು ಅರ್ಧ ಗಂಟೆ. ಮಲ್ಕೊಂಡು ಎದ್ದಾದ್ಮೇಲೆ ನನಗೆ ಫ್ಲ್ಯಾಶ್ ಆಯಿತು ಟೇಲರ್ ಅಂಗಡಿ ಶಾಪ್ಗೆ ಹೋಗಬೇಕಿತ್ತು ಅಂತ. ಅವರೊಂದು ವಾರದಿಂದ ಅಳಿಸ್ತಾಯಿದ್ರು, ಸ್ಟಿಚಿಂಗ್ ಆಗಿದೆ ಐರನ್ ಆಗಿಲ್ಲ ಅಂತ, ಐರನ್ ಆಗಿದೆ ಸ್ಟಿಚಿಂಗ್ ಆಗಿಲ್ಲ ಅಂತ. ಕೊನೆಗೂ ಒಂದು ವಾರ ಅಳಿಸ್ಬಿಟ್ಟು ಬಟ್ಟೆನ ಕೊಟ್ಟರು. ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದೆ. ಮನೆಗೆ ಬಂದು ಊಟ ಏನು ಅಂದರೆ ಅನ್ನ ಟೊಮೆಟೊ ಗೊಜ್ಜು ಇನ್ನೂ ಮಿಕ್ಕಿತ್ತು ಅಂತ ಬಟ್ಲಲ್ಲಿ ಹಾಕ್ಬಿಟ್ಟು ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಟೆ ಊಟ ಎಲ್ಲ ಆದಮೇಲೆ. ಸರಿ ಅಂತ ಇದನ್ನೆಲ್ಲ ಮಾಡಿ ಮುಗಿಸ್ಕೊಂಬಂದು ಎಡಿಟಿಂಗ್ ಅಂತ ಕೂತ್ಕೊಂಡೆ. ಅಲ್ಲಿಗೆ ನೆನ್ನಿನ ದಿನಚರಿ ಮುಗೀತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.